ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು 2015ರ ಜುಲೈ 27ರಂದು ರಾಮೇಶ್ವರಂನಲ್ಲಿ ಕೊನೆಯುಸಿರೆಳೆದರು. ಅಬ್ದುಲ್ ಕಲಾಂ ಅವರು ಭಾರತದ 11ನೇ ಚುನಾಯಿತ ರಾಷ್ಟ್ರಪತಿಯಾಗಿದ್ದರು. ಅವರು ಪ್ರಸಿದ್ಧ ವಿಜ್ಞಾನಿ ಮತ್ತು ಎಂಜಿನಿಯರ್ ಆಗಿ ಪ್ರಪಂಚದಾದ್ಯಂತ ಪ್ರಸಿದ್ಧರಾಗಿದ್ದರು. ಅಬ್ದುಲ್ ಕಲಾಂ ಅವರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDO ನಿರ್ದೇಶಕರೂ ಆಗಿದ್ದರು. ಅಲ್ಲದೆ ಯೋಜನಾ ನಿರ್ದೇಶಕರಾಗಿ ಅಬ್ದುಲ್ ಕಲಾಂ ಅವರು ಇಸ್ರೋದಲ್ಲಿ ಅನೇಕ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುನ್ನಡೆಸಿದರು. ವಿಜ್ಞಾನ ಕ್ಷೇತ್ರದಲ್ಲಿನ ಅವರ ಕೊಡುಗೆಯಿಂದಾಗಿ ಅವರನ್ನು ಮಿಸೈಲ್ ಮ್ಯಾನ್ ಎಂದು ಕರೆಯಲಾಗುತ್ತಿತ್ತು. ಅಬ್ದುಲ್ ಕಲಾಂ ರಾಜಕೀಯೇತರ ವ್ಯಕ್ತಿ, ಆದರೆ ವಿಜ್ಞಾನ ಕ್ಷೇತ್ರದಲ್ಲಿ ಅವರ ಅದ್ಭುತ ಕೊಡುಗೆಗಾಗಿ ಅವರು ದೇಶದ ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾದರು. ಎಪಿಜೆ ಅಬ್ದುಲ್ ಕಲಾಂ ಅವರ ಪೂರ್ಣ ಹೆಸರು ಅಬುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ. ಅವರು 1931ರ ಅಕ್ಟೋಬರ್ 15ರಂದು ತಮಿಳುನಾಡಿನ ರಾಮೇಶ್ವರಂನ ಧನುಷ್ಕೋಡಿ ಗ್ರಾಮದಲ್ಲಿ ಜನಿಸಿದರು. ಅವರ ಬಾಲ್ಯವು ಹೋರಾಟಗಳಿಂದ ಕೂಡಿತ್ತು. ಅವರು ತಮ್ಮ ಬಾಲ್ಯದಲ್ಲಿ ದಿನಪತ್ರಿಕೆಗಳನ್ನು ಮಾರುತ್ತಿದ್ದರು, ಯಾಕೆಂದರೆ ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಮತ್ತು ಅವರ ತಂದೆಯೂ ಹೆಚ್ಚು ವಿದ್ಯಾವಂತರಾಗಿರಲಿಲ್ಲ. ಅಬ್ದುಲ್ ಕಲಾಂ ಅವರು 1950ರಲ್ಲಿ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಬಾಹ್ಯಾಕಾಶ ವಿಜ್ಞಾನದಲ್ಲಿ ತಮ್ಮ ಪದವಿಯನ್ನು ಪೂರ್ಣಗೊಳಿಸಿದರು. ಪದವಿಯ ನಂತರ ಅವರು ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ಪ್ರವೇಶ ಪಡೆದರು. ಇದರ ನಂತರ ಅವರು 1962ರಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋಗೆ ಬಂದರು ಮತ್ತು ಅಲ್ಲಿ ಅವರು ಅನೇಕ ಉಪಗ್ರಹ ಉಡಾವಣಾ ಯೋಜನೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 1897ರ ಜುಲೈ 27ರಂದು ಬಾಲಗಂಗಾಧರ ತಿಲಕ್ ಅವರನ್ನು ದೇಶದ್ರೋಹದ ಆರೋಪದ ಮೇಲೆ ಬ್ರಿಟಿಷರು ಬಂಧಿಸಿದರು. ಭಾರತೀಯ ದಂಡ ಸಂಹಿತೆ 1870ರ ಸೆಕ್ಷನ್ 124A ಅಡಿಯಲ್ಲಿ ತಿಲಕ್ ಅವರನ್ನು ಬಂಧಿಸಲಾಯಿತು. ಅವರ ಬಂಧನಕ್ಕೆ ಕಾರಣವೆಂದರೆ ಅವರು ತಮ್ಮ ಮರಾಠ ಪತ್ರಿಕೆ ಕೇಸರಿಯಲ್ಲಿ ಬ್ರಿಟಿಷ್ ಸರ್ಕಾರದ ನೀತಿಗಳನ್ನು ವಿರೋಧಿಸುವ ದೇಶದ ದುರದೃಷ್ಟ ಎಂಬ ಲೇಖನವನ್ನು ಬರೆದದ್ದು. ಈ ಲೇಖನದಿಂದ ಕೋಪಗೊಂಡ ಬ್ರಿಟಿಷರು ತಿಲಕ್ ಅವರಿಗೆ 6 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದರು ಮತ್ತು ಅವರನ್ನು ಬರ್ಮಾದ ಮ್ಯಾಂಡಲೆ ಜೈಲಿನಲ್ಲಿ ಇರಿಸಿದರು. ತಿಲಕ್ ಅವರನ್ನು ಬ್ರಿಟಿಷ್ ಭಾರತ ಸರ್ಕಾರವು 3 ಬಾರಿ ದೇಶದ್ರೋಹದ ವಿಚಾರಣೆಗೆ ಒಳಪಡಿಸಿತ್ತು. 1908ರಲ್ಲಿ ಸಹ ಅವರನ್ನು ದೇಶದ್ರೋಹದ ಆರೋಪದ ಮೇಲೆ ಬಂಧಿಸಲಾಗಿತ್ತು. ಬಾಲಗಂಗಾಧರ್ ಒಬ್ಬ ಭಾರತೀಯ ರಾಷ್ಟ್ರೀಯತಾವಾದಿ, ಶಿಕ್ಷಕ, ಪತ್ರಕರ್ತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ. ಅವರು 1856ರ ಜುಲೈ 23ರಂದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಜನಿಸಿದರು. ಅವರ ತಂದೆ ಗಂಗಾಧರ ತಿಲಕ್ ಶಾಲಾ ಶಿಕ್ಷಕ ಮತ್ತು ಸಂಸ್ಕೃತ ವಿದ್ವಾಂಸರಾಗಿದ್ದರು. ತಿಲಕ್ 16 ವರ್ಷದವರಾಗಿದ್ದಾಗ ಅವರ ತಂದೆ ಕೊನೆಯುಸಿರೆಳೆದರು. ತಿಲಕರು ನಂತರ 1877ರಲ್ಲಿ ಪುಣೆಯ ಡೆಕ್ಕನ್ ಕಾಲೇಜಿನಿಂದ ಪದವಿ ಪಡೆದರು. ಕಾಲೇಜಿನಿಂದ ಪದವಿ ಪಡೆದ ನಂತರ ತಿಲಕ್ ಪುಣೆಯ ಖಾಸಗಿ ಶಾಲೆಯಲ್ಲಿ ಗಣಿತ ಶಿಕ್ಷಕರಾದರು. ತಿಲಕರು 1890ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿದರು ಮತ್ತು ಕ್ರಮೇಣ ಅವರ ಕಾಲದ ಪ್ರಮುಖ ಕ್ರಾಂತಿಕಾರಿಗಳಲ್ಲಿ ಒಬ್ಬರಾಗಿ ಹೊರಹೊಮ್ಮಿದರು. 1857ರ ಜುಲೈ 27ರಂದು ವೀರ ಕುನ್ವರ್ ಸಿಂಗ್ ಬ್ರಿಟಿಷರನ್ನು ಸೋಲಿಸಿದರು ಮತ್ತು ಬಿಹಾರ ರಾಜ್ಯದ ಆರಾ ಜಿಲ್ಲೆಯನ್ನು ವಶಪಡಿಸಿಕೊಂಡರು. ಕುನ್ವರ್ ಸಿಂಗ್ ಒಬ್ಬ ಸೈನಿಕ ಮತ್ತು 1857ರ ಮೊದಲ ಸ್ವಾತಂತ್ರ್ಯ ಹೋರಾಟದ ಮಹಾನ್ ನಾಯಕ. ವೀರ ಕುನ್ವರ್ ಸಿಂಗ್ ಅನ್ಯಾಯದ ವಿರೋಧಿ, ಸ್ವಾತಂತ್ರ್ಯ ಪ್ರೇಮಿ ಮತ್ತು ನುರಿತ ಸೇನಾ ನಾಯಕ. ಅವರು ದಾನಪುರ ಸೈನಿಕರು, ಭೋಜ್ಪುರಿ ಸೈನಿಕರು ಮತ್ತು ಇತರ ಸಹಚರರೊಂದಿಗೆ ಆರಾ ನಗರವನ್ನು ವಶಪಡಿಸಿಕೊಂಡರು. ಬ್ರಿಟಿಷರ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ಆರಾವು ದೀರ್ಘಕಾಲ ಸ್ವತಂತ್ರವಾಗಿಯೇ ಉಳಿಯಿತು. ಆ ಸಮಯದಲ್ಲಿ ವೀರ ಕುನ್ವರ್ ಸಿಂಗ್ ಅವರಿಗೆ 80 ವರ್ಷ ವಯಸ್ಸಾಗಿತ್ತು ಎಂದು ಹೇಳಲಾಗುತ್ತದೆ. ಇದರ ಹೊರತಾಗಿಯೂ ಅವರು ಬ್ರಿಟಿಷರನ್ನು ಕೆರಳಿಸಿದ್ದರು. ಇದರಿಂದಾಗಿ ಬ್ರಿಟಿಷರು ಅವರನ್ನು ಸೆರೆ ಹಿಡಿಯಲು ಬಹುಮಾನವನ್ನು ಕೂಡ ಘೋಷಿಸಿದ್ದರು. ವೀರ ಕುನ್ವರ್ ಸಿಂಗ್ 1858ರ ಏಪ್ರಿಲ್ 23ರಂದು ಜಗದೀಶಪುರದ ಬಳಿ ಕೊನೆಯ ಯುದ್ಧವನ್ನು ನಡೆಸಿದರು. ಅವರು ಈಸ್ಟ್ ಇಂಡಿಯಾ ಕಂಪನಿಯ ಸೈನಿಕರನ್ನು ಸಂಪೂರ್ಣವಾಗಿ ಸೋಲಿಸಿದರು ಮತ್ತು ವಿಜಯಶಾಲಿಯಾದರು. ಆದಾಗ್ಯೂ ಯುದ್ಧದಲ್ಲಿ ತೀವ್ರವಾಗಿ ಗಾಯಗೊಂಡ ನಂತರ ಅವರು 1858ರ ಏಪ್ರಿಲ್ 26ರಂದು ಹುತಾತ್ಮರಾದರು. 1939ರ ಜುಲೈ 27ರಂದು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂದರೆ CRPF ಕ್ರೌನ್ ರೆಪ್ರೆಸೆಂಟೇಟಿವ್ ಪೊಲೀಸ್ ಆಗಿ ಅಸ್ತಿತ್ವಕ್ಕೆ ಬಂದಿತು. ಭಾರತದ ಸ್ವಾತಂತ್ರ್ಯದ ನಂತರ ಇದು 1949ರ ಡಿಸೆಂಬರ್ 28ರಂದು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಆಕ್ಟ್ ಜಾರಿಗೆ ಬಂದಾಗ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯಾಯಿತು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಮತ್ತು ಆಂತರಿಕ ಭದ್ರತೆಯನ್ನು ಒದಗಿಸಲು ಪೊಲೀಸ್ ಕಾರ್ಯಾಚರಣೆಗಳಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಹಾಯ
ಮಾಡುವುದು ಸಿಆರ್ಪಿಎಫ್ನ ಪ್ರಾಥಮಿಕ ಪಾತ್ರವಾಗಿದೆ. 246 ಬೆಟಾಲಿಯನ್ಗಳು ಮತ್ತು ಹಲವಾರು ಇತರ ಸಂಸ್ಥೆಗಳೊಂದಿಗೆ ಸಿಆರ್ಪಿಎಫ್ ಭಾರತದ ಅತಿ ದೊಡ್ಡ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಯಾಗಿದೆ. 2019ರಲ್ಲಿ ಅದರ ಸಾಮರ್ಥ್ಯವು 3 ಲಕ್ಷಕ್ಕೂ ಹೆಚ್ಚು ಸಿಬ್ಬಂದಿಯಾಗಿತ್ತು. ಸಿಆರ್ಪಿಎಫ್ ಒಬ್ಬ ಮಹಾನಿರ್ದೇಶಕರ ನೇತೃತ್ವದಲ್ಲಿದೆ. ಅವರು ಭಾರತೀಯ ಪೊಲೀಸ್ ಸೇವೆಯ ಅಧಿಕಾರಿಯಾಗಿದ್ದಾರೆ ಮತ್ತು ಅವರಿಗೆ 3 ಹೆಚ್ಚುವರಿ ಮಹಾನಿರ್ದೇಶಕರು, 9 ಮಹಾನಿರೀಕ್ಷಕರು, ಹಣಕಾಸು ಸಲಹೆಗಾರರು ಮತ್ತು ನಿರ್ದೇಶಕರು ಸಹಾಯ ಮಾಡುತ್ತಾರೆ. 1949ರ ಜುಲೈ 27ರಂದು ಡಿ ಹ್ಯಾವಿಲ್ಯಾಂಡ್ ಕಾಮೆಟ್ ಮೊದಲ ಬಾರಿಗೆ ಹಾರಿತು. ಇದು ವಿಶ್ವದ ಮೊದಲ ಜೆಟ್ ವಿಮಾನವಾಗಿತ್ತು. ಹಿಂದಿನ ಎಲ್ಲ ವಿಮಾನಗಳು ಪಿಸ್ಟನ್ ಎಂಜಿನ್ ಹೊಂದಿದ್ದವು. ಅವುಗಳ ವೇಗ ಕಡಿಮೆ ಇದ್ದದಲ್ಲದೆ ಅವು ಸಾಕಷ್ಟು ಶಬ್ದವನ್ನು ಮಾಡುತ್ತಿದ್ದವು. 1951ರ ಜನವರಿ 9ರಂದು ಡಿ ಹ್ಯಾವಿಲ್ಯಾಂಡ್ ಕಾಮೆಟ್ ಮೊದಲು ಲಂಡನ್ನಿಂದ ಜೋಹಾನ್ಸ್ಬರ್ಗ್ಗೆ 44 ಪ್ರಯಾಣಿಕರನ್ನು ಹೊತ್ತೊಯ್ಯಿತು. ಈ ವಿಮಾನವನ್ನು ಜೆಫ್ರಿ ಡಿ ಹ್ಯಾವಿಲ್ಯಾಂಡ್ ವಿನ್ಯಾಸಗೊಳಿಸಿದ್ದರು. ಈ ವಿಮಾನವು ಬಹಳ ಕಡಿಮೆ ಸಮಯದಲ್ಲಿ ಪ್ರಸಿದ್ಧವಾಯಿತು. ಆದರೆ ಈ ವಿಮಾನವು ಮಾರಣಾಂತಿಕ ಅಪಘಾತಗಳಿಗೂ ಒಳಗಾಗಿತ್ತು. ಇದರಲ್ಲಿ ಒಟ್ಟಾಗಿ 426 ಜನರು ಸಾವನ್ನಪ್ಪಿದ್ದರು. ಈ ವಿಮಾನದಲ್ಲಿನ ತಾಂತ್ರಿಕ ನ್ಯೂನತೆಗಳು ಮತ್ತು ದೋಷಗಳನ್ನು ತೊಡೆದುಹಾಕಲು ಜೆಫ್ರಿ ಡಿ ಹ್ಯಾವಿಲ್ಯಾಂಡ್ ತನ್ನ ಅತ್ಯುತ್ತಮ ಪ್ರಯತ್ನವನ್ನು ಮಾಡಿದರು. ಆದರೆ 1957ರಲ್ಲಿ ಬೋಯಿಂಗ್ ಮಾರುಕಟ್ಟೆ ಪ್ರವೇಶಿಸಿದ ನಂತರ ಹ್ಯಾವಿಲ್ಯಾಂಡ್ ಸಂಪೂರ್ಣವಾಗಿ ಸೋಲಿಸಲ್ಪಟ್ಟಿತು. ಈ ವಿಮಾನವು ಗಂಟೆಗೆ 725 ಕಿಲೋಮೀಟರ್ ವೇಗದಲ್ಲಿ ಹಾರಿತು ಮತ್ತು 4024 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿತ್ತು.